Excel Techno School, Guruvayanikere, Venuru. Admission open now. ಎಸ್ ಪ್ಲೀಸ್. ಏನು ನಿಮ್ದಿಲ್ವಾ? ಸರ್, ಸರ್ಕಾರಕ್ಕೆ ಇವತ್ತಿಗೆ 1000 ದಿನ ಗ್ಯಾರಂಟಿ ಸರ್ಕಾರ 1000 ದಿನ ಪೂರೈಸಿದಿರಿ ಸರ್. ಹಲವಾರು ಅಂತ್ಯಕಂತ್ಯಗಳ ನಡುವೆ ಕೆಲವು ಗೊಂದಲಗಳ ನಡುವೆ ಪೂರೈಸಿದೆ. ನೋಡಿ, ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು 1000 ದಿನಗಳ ಪೂರೈಸಿದೆ. ನಾಳೆ ಹಾವೇರಿಯಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಇದೆ. ಎಲ್ಲರೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಹಾಗೂ ಎಲ್ಲ ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಕೇವಲ ನಮ್ಮ ಗ್ಯಾರಂಟಿ ಸರ್ಕಾರಿ 1000 ದಿವಸ ಅಲ್ಲ, ಈ 5 ವರ್ಷ ಪೂರೈಸಿ ತದನಂತರ ಮತ್ತೆ ನಾವು 5 ವರ್ಷಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ. ಇದು ನಮ್ಮ ಗ್ಯಾರಂಟಿ. 10 ವರ್ಷದ ಲೆಕ್ಕಾಚಾರ. ಎಸ್ ಪ್ಲೀಸ್. ಸಿಎಂ ಯಾರು ಸರ್? ಅದು ನಮ್ಮಲ್ಲಿ ನಮ್ಗೆ ಗೊತ್ತಿದೆಲ್ಲ, ಪದೇ ಪದೇ ಯಾಕೆ ನಮ್ಮ ಕಡೆ ಮಾತಾಡ್ತೀವಿ? ಪದೇ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ಮಾಡ್ತದೆ ಅದೇ ಫೈನಲ್ ಇರ್ತದೆ. ಅದನ್ನ ಎಲ್ಲರೂ ಕೂಡ ಹೇಳ್ತಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ದೇ ಆರ್ ಫೈನಲ್. ಅವ್ರು ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರೆ, ಕಾಲಕ್ಕೂ ಅವ್ರು ಮುಖ್ಯಮಂತ್ರಿಗಳಾಗ್ತಾರೆ. ಧ್ವನಿ ಬೇರೆ ಇತ್ತು ಸರ್. ಮೊದಲೆಲ್ಲ 5 ವರ್ಷದ ಮುಖ್ಯಮಂತ್ರಿ, 5 ವರ್ಷದ ಅವರಿಗೆ ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಇತ್ತು. ಇತ್ತೀಚೆಗೆ ಕೆಲವು ಬೆಳವಣಿಗೆಗಳು, ದೆಹಲಿ ಯಾತ್ರೆ ಎಲ್ಲವೂ ಒಳಗೊಂಡಂತೆ ಮತ್ತೆ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಿರುವಂತ ಮಾತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕರೆಕ್ಟ್, ನಾವು ಅದೇ ಹೇಳ್ತೇವೆ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಹತ್ರ ಮತ್ತೇನಿದೆ? 5 ವರ್ಷ ಯಾರು ಹೇಳೋಲ್ಲ ಸರ್. ಅದು ಹೈಕಮಾಂಡ್ 5 ವರ್ಷನೂ ಮಾಡ್ಬೋದು, 10 ವರ್ಷನೂ ಮಾಡ್ಬೋದು. ಅದಕ್ಕೇನಿದೆ? ಹೈಕಮಾಂಡ್ ಇಸ್ ಸುಪ್ರೀಂ. ಎಷ್ಟು ಸಲ ಕೇಳ್ತಿರ್ಬೋದು, ದಿನ ಅದೇ ಹೇಳೋದು ಸಾಕಾಗಿದೆ ನಮಗೆ. ಹೈಕಮಾಂಡ್ ಅಂತ. ನೆಕ್ಸ್ಟ್, ಕ್ಲಾರಿಟಿ ಕೊಡದೇ ಇರೋ ಕಾರಣಕ್ಕಾಗಿ ಏನು ಆಗ್ತಾ ಇಲ್ಲ. ಯಾಕಂದ್ರೆ 2.5 ವರ್ಷಕ್ಕೆ ರೀಶಫಲ್ ಅನ್ನೋದಿತ್ತು, ಸಾಕಷ್ಟು ಜನ ನಿರೀಕ್ಷೆ ನೋಡಿ, ಅದು ಆಗಿಲ್ಲ. ಆಮೇಲೆ ಹೊಸದಾಗಿ ಇದಕ್ಕೆ ಏನೋ ನಿಗಮ ಮಂಡಳಿಗೆ ಹೊಸ ಶಾಸಕರು ಮಾಡ್ಬೇಕಾಗಿತ್ತು, ಅದು ಆಗ್ಲಿಲ್ಲ. ಕಾರ್ಯಕರ್ತರಿಗೆ ಮಾಡ್ಬೇಕಿತ್ತು, ಅದು ಆಗ್ತಾ ಇಲ್ಲ. ಮಾಡ್ತಾರೆ. ಅದೆಲ್ಲ ಟೈಮ್ ಬಂದಾಗ ಎಲ್ಲವನ್ನೂ ಮಾಡ್ತಾರೆ. ನಿಗಮ ಮಂಡಳಿನೂ ಮಾಡ್ತಾರೆ ಎಲ್ಲ. ಮತ್ತೆ ಅವರು ಯಾವಾಗ ಅವ್ರು ನಿಮ್ಗೇನಾದ್ರು ಹೇಳಿದ್ರ ಏನ್ರಿ? ಈಗ ಪವರ್ ಶೇರಿಂಗ್ ಬಗ್ಗೆ ನಿಮ್ಗೇನಾದ್ರು ಹೇಳಿದಾರ? ಯಾಕೆ ನೀವು ಅದನ್ನ ಇದು ಮಾಡ್ತಾ ಇದ್ರಿ? ಅವ್ರು ಏನೂ ಆಕ್ಷನ್ ತಗೋತಾ ಇಲ್ಲ ಅಂತ ಅನ್ನೋದು ಏನದ? ಅವ್ರು ಬೇಕಾ? DK ಶಿವಕುಮಾರ್ ಹೇಳಿದ್ದಾರೆ, ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ DK ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅದ್ರಾಗ DK ಸುರೇಶ್ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಹಾಗಿದ್ರೆ ಅದೆಲ್ಲನೂ ಕೂಡ ಏನಿದೆ, ಅವ್ರು ಯಾರ ಜೊತೆ ಮಾತುಕತೆ ಆಗಲ್ಲ, ಅವ್ರಿಗೆ ಸಂಬಂಧಿಸಿರುವಂಥದ್ದು. ನಾವು ಆ ಮಾತುಕತೆ ಇರ್ಲಾರ್ದಂಥವ್ರ ಗುరించి ಕಮೆಂಟ್ ಕೇಳಿದ್ರೆ ಏನ್ ಹೇಳ್ತೀವಿ ನಾವು? ಬಟ್ ಒಂದು, ಹೈಕಮಾಂಡ್ ಈ ಸುಪ್ರೀಂ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದೆಲ್ಲ ಆಗ್ತದೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ನಾನು ಮಾಡ್ತೀನಿ ಅಂತ. ಇಷ್ಟಕ್ಕೆ ಉಂಟು ಪುಟ್ಟ ಫುಲ್ ಸ್ಟಾಪ್. ದಿನ ಏನು ಉತ್ತರ ಕೊಡಿದ್ರಾಗ ಅರ್ಥ ಇಲ್ಲ. ನೆಕ್ಸ್ಟ್, ವಿಪಕ್ಷ ಎಲ್ಲಿದೆ ರೀ? ವಿಪಕ್ಷ ಇದೆಯಾ? ನಾನ್ ಕೇಳ್ತೀನಿ, ವಿಪಕ್ಷ ಇದೆಯಾ? ವಿಪಕ್ಷ ಅಂತ ಇದೆಯಾ? ವಿಪಕ್ಷ ಇದೆಯಾ? ಎಲ್ಲಿದೆ ವಿಪಕ್ಷ? ಯಾವ ರಾಜ್ಯದ ಮಾತಾಡ್ತೀರಿ, ಯಾವ ದೇಶದ ಮಾತಾಡ್ತಿದ್ರಿ ಗೊತ್ತಿಲ್ಲ. ಇಲ್ಲದ್ರ ವಿಪಕ್ಷ ಬಿಜೆಪಿ 100 ಬಾಗಿಲು, 100 ಮನೆಗಳು. ವಿಪಕ್ಷ ಇರೋದೇ ಇಲ್ಲ. ನೋಡಿ, ಅದು ನನ್ಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಅಲ್ಲಲ್ಲ, ಶಾಸಕರ ಕಮಿಟಿ ಟೂರ್ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿರೋ ಗೊತ್ತಿಲ್ಲ. ಅದಕ್ಕೆ ಅವ್ರು ವಿದೇಶಕ್ಕೆ ಹೋಗುವಂತಹ ತುಂಬ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ, ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗ್ಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗ್ಬಾರ್ದು? ಇದೆಲ್ಲ ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ಎಸ್ ಪ್ಲೀಸ್. ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದರಲ್ಲಿ ಏನಿದೆ, ಕೋರ್ಟ್ ಆದೇಶ, ಆ ಕೋರ್ಟ್ ಆದೇಶ ಪ್ರಕಾರ ನಾವು ಬಂಧನ ಮಾಡಬೇಕಾಗ್ತದೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಕಾನೂನನ್ನ ಪಾಲನೆ ಆಗ್ತಾ ಇದೆ. ಹೇಳಿರ್ಬೇಕಲ್ಲ, HK ಪಾರ್ಟಿ ಬೇಕು ಮಾಡಿರ್ಬೇಕಲ್ಲ.
ಎರಡು ಕ್ಯಾಬಿನೆಟ್ ಹಾ? ತೀರ್ಮಾನ ಆಗಿಲ್ವಲ್ಲ. ಎಸ್ ಕೆ ಪಾಟೀಲ್ ಕೊಟ್ಟಿರ್ಬೇಕಲ್ಲ ಎಲ್ಲಾನು, ಲಾ ಮಿನಿಸ್ಟರ್ ಕೊಟ್ಟಿದ್ದಾರೆ. ಮತ್ತೆ ಕಾನೂನು ಇಲಾಖೆಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಹೌದು ಹೇಳಿದ್ದಾರೆ, ಕಾನೂನು ಇಲಾಖೆಗೂ ಹೊರಟಿದ್ದಾರೆ. ಪಕ್ಷನೂ ಏನ್ ಮಾಡಬೇಕು, ಕಾರ್ಯಕರ್ತರು ಏನ್ ಮಾಡಬೇಕು, ಶಾಸಕರು ಏನ್ ಮಾಡಬೇಕು, ಸಚಿವರು ಏನ್ ಮಾಡಬೇಕು, ಎಲ್ಲಾನು ಕೂಡ ಚರ್ಚೆ ಆಗಿದೆ. ಬೇರೆ ಬೇರೆ ರಾಜ್ಯಗಳು ಕೂಡ ಏನ್ ಮಾಡ್ತಾ ಇದಾವೆ ಎಲ್ಲಾನು ಕೂಡ ಒಪಿನಿಯನ್ ತಗೋತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಗಳಿಗೆ ಅಧಿಕಾರ ಇದೆ ಎಸ್ಐಆರ್ ತಡೆಯುತ್ತೆ. ಆ ಹಿನ್ನೆಲೆ ಏನು ತೀರ್ಮಾನ ಮಾಡದೆ ಬಿಟ್ಟಿದ್ದಾರೆ. ನೋಡಿ, ಈಗ ಜನರಿಗೆ ಅನಾನುಕೂಲ ಆಗ್ಬಾರ್ದು. ಒಂದು ಹೇಳ್ತೀನಿ, SIR ನಲ್ಲಿ ಈಗ ಅದು 2002ರಿಂದ ಆಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಯಾರಿಗೆ ಅನ್ಯಾಯ ಆಗ್ತದೆ? ನಿಮಗೆ ನಮಗೆ ಆಗಲ್ಲ, ಬಡವರಿಗೆ ಆಗ್ತದೆ. ಪಾಪ ಅನಕ್ಷರಸ್ಥರು, ಬಡವರು, ಆಮೇಲೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿರ್ತಾರೆ, ಅಲ್ಲಿ ಇರೋದಿಲ್ಲ, ಬೇರೆ ಕಡೆ ಹೋಗಿರ್ತಾರೆ. ಆಮೇಲೆ ಅದು ಪ್ರೊಸೆಸ್ ಭಾಳ ದೊಡ್ಡ ಪ್ರೊಸೆಸ್ ಇದೆ. ಅದನ್ನ ಒಮ್ಮೆ ಅದನ್ನು ಬಿಟ್ಟು ಹೋದ್ರೆ ಮತ್ತೆ ಅದನ್ನು ಸೇರಿಸುವಂಥದ್ದು ಭಾಳ ದೊಡ್ಡ ಇದೆ. ಹೀಗಾಗಿ ಎಲ್ಲ ರಾಜ್ಯಗಳು ಇದನ್ನ ಇದು ಮಾಡ್ತಾ ಇದ್ದಾರೆ. ಇದನ್ನ ದುರುದ್ದೇಶವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರೆಲ್ಲನೂ ಕೂಡ ಹೊರಗೆ ಉಳಿಯುವಂಥವ್ರು. ಈ ಉತ್ತರ ಪ್ರದೇಶದಲ್ಲಿ 2,80,00,000 ನನಗೆ ಹೇಳಿದರು, 2 crore ಟ್ಯಾಕ್ಸ್. ಈ ಪ್ರಕಾರ ಜನರು ಹೊರಗೆ ಉಳಿದ್ರೆ ಆಯ್ತು, ವಲಸಿಗರು ಬೇರೆ ದೇಶದಿದ್ದವ್ರು ಅವ್ರು ಹೋಗ್ಲಿ, ಅದ್ರ ಜನ ನಮ್ಮ ಬಡವರು. ವಿಶೇಷವಾಗಿ ನಗರದಲ್ಲಿ ಏನಾಗ್ತದೆ, ಮನೆ ಚೇಂಜ್ ಮಾಡಿರ್ತಾರೆ, ಓಣಿ ಚೇಂಜ್ ಮಾಡಿರ್ತಾರೆ, ಇವೆಲ್ಲಾನು ಕೂಡ ಇರ್ತದೆ. ಆಮೇಲೆ ಅದು 2002ಕ್ಕೆ ಇವತ್ತು ದಿವಸ ಎಷ್ಟು ಜನ ಮದುವೆ ಆಗಿ ನಂತರ ಬಂದಿರ್ತಾರೆ. ಇವು 100 ಎಷ್ಟು ಸಮಸ್ಯೆಗಳಿದಾವೆ. ಅದಕ್ಕೆ ಒಂದು ಕ್ಲಾರಿಟಿ ಬೇಕು, ಅದು ಸರಳೀಕರಣ ಆಗಬೇಕು. ಸರಳೀಕರಣ ಆಗಿ ಅದು ಕೇಂದ್ರ ಸರ್ಕಾರ ಮತ್ತು ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ಇದನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕು. ಎಲ್ಲರೂ ಯಾರು ಅರ್ಹರಿದ್ದಾರೆ, ಅರ್ಹರು ಒಬ್ಬರು ಕೂಡ ಉಳಿಬಾರ್ದು. ಅನರ್ಹರು ವಿದೇಶಿಗರು, ಅವರು ಬಾಂಗ್ಲಾದೇಶಿಗಳು, ನೇಪಾಳಿಗಳು, ಅವೆಲ್ಲ ನಾವು ಹೋಗ್ಲಿ, ಅದ್ರ ಬಗ್ಗೆ ಯಾರ್ದು ಬಿನ. ನಮ್ಮವರು, ನಮ್ಮ ದೇಶದವರು ಏನಿದ್ದಾರೆ, ನಮ್ಮ ರಾಜ್ಯದವರು ಅಥವಾ ಆಯಾ ರಾಜ್ಯದವರು, ಆ ಜನರು ಒಬ್ಬರು ಕೂಡ ಉಳಿಬಾರ್ದು. ಆ ರೀತಿ ಇದು ವ್ಯವಸ್ಥೆ ಆಗ್ಬೇಕು. ಇಲ್ಲದಿದ್ರೆ ಇದು ಅನ್ಯಾಯ ಆಯ್ತು. ದಿವಸ ಅಷ್ಟು ಜನರಿಗೆ ಹೊರಗಿಟ್ಟು ನಾವು ಚುನಾವಣೆಗೆ ಹೋಗುವಂಥದ್ದು ಅಥವಾ ಮತದಾರ ಲಿಸ್ಟ್ ಮಾಡುವಂಥದ್ದು ಬಹಳ ದೊಡ್ಡ ಅನ್ಯಾಯ, ಅಪರಾಧ ಅದು. ರೈಟ್. ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಹಳಿ ತಪ್ಪಿದೆ ಅಂತ ಸುನೀಲ್ ಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿನ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಮುಖ್ಯಮಂತ್ರಿಗಳು ಸಹಿ ಹಾಕಿರುವ ನಿರ್ದೇಶನ ಕಾಪಿ ಹಾಕಿಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಅದು ಒಂದು ನೇಮಕಾತಿ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ತಗೊಂಡೋಗಿ ಅಬಕಾರಿ ಹಾಕೋದು ಎಷ್ಟು ಸರಿ? ಅದು ಯಾವ ಕೇಸ್ ಇದೆ, ಅದು ಕ್ಯಾಡರ್ ಪೋಸ್ಟ್ ಇದ್ರೆ ಮಾತಾಡ್ತಾರೆ. ಅದು ಈ ಡಾಕ್ಟರ್ಸ್ ವರ್ಗಾವಣೆ ಮಾಡಕ್ ಬರಲ್ಲ. ಬಟ್ ಇದು ಯಾವ ಪೋಸ್ಟ್ ಇದೆ, ಕ್ಲರಿಕಲ್ ಇದೆಯಾ, ಬೇರೆ ಯಾವ ಪೋಸ್ಟ್ ಇದೆ, ಅದು ಗೊತ್ತು, ನೋಡಿ ತಿಳ್ಕೊಳ್ಬೇಕಾಗ್ತದೆ. 15ನೇ ತಾರೀಕಿಗೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಾವಳಿ ನಡೀತಾ ಇದೆ. ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಟೀಮ್ ಏನಿದೆ, ನಮ್ಮ ಆಟಗಾರರು ಈ ಒಂದು ಮ್ಯಾಚ್ನಲ್ಲಿ ಜಯಗಳಿಸ್ತಾರಂತನೋ ಒಂದು ವಿಶ್ವಾಸ ನಮ್ಮ ಭಾರತೀಯ ಟೀಮ್ ಮೇಲೆ. ಪ್ರತಿಯೊಬ್ಬರಿಗೂ 140 ಕೋಟಿ ಜನ ಆ ವಿಶ್ವಾಸವನ್ನ, ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ನಾವು ತಂಡಕ್ಕೆ ಒಂದು ಹೊಸ ಶುಭಾಶಯಗಳನ್ನ ಕೊಡ್ತೇವೆ. ಎಸ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.